ಮಾತಾಡ್ಸಲಾ? ಏನ್ ಹೆಸರು? ಅಮ್ಮ ಸೈಡ್ ನೀವು ಓದಕ್ಕೆ ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇದೆಯಾ? ಮನೆ ಕಟ್ಕೊಂಡು ನೀವು ಎಕ್ಸಾಮ್ ಪಾಸ್ ಮಾಡಿ ಇಷ್ಟಲ್ಲ. ಮನೆಯಿಂದ ಹೋಗ್ತೀಯ ಅಂತಂದ್ರೆ ನಾನು ಓದಿ ಮನೆಗಿದ್ದು ಸುಮ್ಮನೆ ಕುತ್ಕೊಂತ ನೀನು ಓದ್ಬೇಕಲ್ಲ. ನೀವು ಓದ್ಕೋತೀನಿ ಅಂದರೆ ನಾನು ಸರ್ಕಾರ ಕೇಳಿ ನಿಮ್ಮ ಮನೆಯಿಂದ ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ತೀನಿ. ನಿಮಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಓದಕ್ಕೇನು ಕಣ್ಣಿಗೆ ಕಣ್ಣು ಸುಸ್ತಾಗತ್ತಲ್ಲ. ನೀನು ಓದ್ತೀನಿ ಅಂದರೆ ನಂಗೆ ಹೇಳಿ, ನಾ ಮಾಡಿಸ್ಕೊಡ್ತೀನಿ. ಏನು ಮಾಡ್ತೀಯಾ? ತಾಯಿ ನಂಬರ್ ತಗೊಳ್ಳಿ. ನಮ್ಮ ಇವರು ಡಿ ಡಿ ಅವರೇ, ನೀವು ಯಾರು? ಅಣ್ಣನ ಬಂದರೆ ನೋಡಿ, ಮಕ್ಕಳು ಸ್ಕೂಲಿಗೆ ಹೋಗಿ ಓದೋಕ್ಕಾಗೋದಿಲ್ಲ, ಅವಳಿಗೆ ಅಷ್ಟು ಶಕ್ತಿ ಇಲ್ಲ. ಬಟ್ ಅವಳು ಮನೇಲಿ ಕುತ್ಕೊಂಡು ಓದ್ತೀನಿ ಅಂತ ಹೇಳ್ತಾಳೆ. ಸೊ ಅವಳಿಗೆ ಮನೇಲಿ ಕುತ್ಕೊಂಡು ಯಾವ ಥರ ಎಕ್ಸಾಮ್ ತೊಗೋಬೇಕು, ಯಾವ ಥರ ಅವಳಿಗೆ ಪುಸ್ತಕಗಳನ್ನು ಕೊಡಬೇಕು, ಪ್ರತಿಯೊಂದು ನೀವು ಮಾಡಿ ನನಗೆ ರಿಪೋರ್ಟ್ ಮಾಡಬೇಕು. ಆ ಮಗಳನ್ನು ಎನ್ರೋಲ್ ಮಾಡಿಸ್ಬೇಕು. ತಾಯಿ, ನಿಮ್ಮ ಕರ್ತವ್ಯ ನೀವು ಮಾಡಿಸೋದು. ಅವ್ರನ್ನ ನಿಮ್ಮ ನಂಬರ್ ಕೊಡಿ ಅವರಿಗೆ. ಆಮೇಲೆ ನಮ್ಮ ಇಲಾಖೆ ಅವ್ರು ಯಾರು, ಅವ್ರ ನಂಬರ್ ಕೊಡಿ. ಫಾಲೋ ಅಪ್ ಮಾಡಬೇಕು. ಆ ಮಕ್ಕಳ ಅಡ್ಮಿಷನ್ ಮಾಡಿಸ್ಬೇಕು, ಅವಳಿಗೆ ಇದು ಮಾಡಬೇಕು. ನೀವು ಓದಬೇಕು ಅಂದ್ರ ಈ ಮನೆಯಲ್ಲೇ ಕುತ್ಕೊಂಡು ಓದು, ಪರವಾಗಿಲ್ಲ. ನೀವು ಸ್ವಲ್ಪ ಚಿಕ್ಕ ಕ್ಲಾಸಿಂದಾನೇ ಓದು, ಮನೆಯಲ್ಲೇ ಓದೋದು ಅಲ್ವಾ? ಬಟ್ ನೀವು ಓದಬೇಕು. ನೀವು ಓದಿದ್ರೆ ನಾಳೆ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು. ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ನಿನಗೇನು ಸಹಕಾರ ಬೇಕು ಎಲ್ಲವನ್ನೂ ಕೊಡಿಸ್ಬೇಕು. ಆಯಿತು? ನಿನಗೆ ಹುಷಾರಿಲ್ಲದೆ ಇರೋ ಕಾರಣ ಇದನ್ನೆಲ್ಲ ಮಾಡಿಸ್ಬೋದು ನಾವು. ಆಯ್ತು? ನಮ್ಮ ಡಿ ಎಚ್ ಒ ಅವರಲ್ಲಿ ನೋಡಿ, ಇದು ನಮ್ಮ ಆರೋಗ್ಯದ್ದು ಅವಳ ಕಂಡೀಷನ್ ಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ಸರ್ಕಾರದಿಂದ ರಿಟೋಲ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ.